ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಗ್ರಾಮ ಪೆರೇಸಂದ್ರದಲ್ಲಿಯೇ ಭುಗಿಲೆದ್ದ ಆಕ್ರೋಶ. ಸರ್ಕಾರ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಾಲಕಿ ಮೃತಪಟ್ಟ ಆರೋಪ. ವಿದ್ಯುತ್ ಸ್ಥಗಿತಗೊಳಿಸಿರುವುದನ್ನು ಖಂಡಿಸಿ ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ರೈತರು. ಹಗಲು ರಾತ್ರಿ ಸೇರಿ 7 ಗಂಟೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯ. ಈಗಾಗಲೇ ನೀಡುತ್ತಿದ್ದ ವಿದ್ಯುತ್ ಕಡಿತಕ್ಕೆ ರೈತರ ಆಕ್ರೋಶ. ಮಹಾಕಾಳಿ ಅಮ್ಮನವರ ಆಷಾಢ ಮಾಸದ ಉತ್ಸವಗಳು ಆರಂಭ. ಪ್ರತ್ಯಂಗಿರ ಹೋಮದೊಂದಿಗೆ ಧಾರ್ಮಿಕ ಕಾರ್ಯಗಳು ಆರಂಭ. ಪ್ರತಿನಿತ್ಯ ಸಾವಿರಾರು ಮಂದಿಗೆ ಅನ್ನದಾಸೋಹ ಕಾರ್ಯಕ್ರಮ. ವಾರ್ತೆಗಳ ವಿವರ. ಅದೊಂದು ಗ್ರಾಮದಲ್ಲಿ ಒಬ್ಬರು ಶಾಸಕರು ಮತ್ತೊಬ್ಬರು ಸಂಸದರು ಇದ್ದಾರೆ. ಇಬ್ಬರು ಪ್ರಭಾವಿ ಜನಪ್ರತಿನಿಧಿಗಳನ್ನ ಹೊಂದಿರುವ ಆ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯೊಂದಿದೆ. ಅದೇ ಆಸ್ಪತ್ರೆಗೆ ತೀವ್ರ ಅಸ್ವಸ್ಥಗೊಂಡ ಬಾಲಕಿಯನ್ನ ಚಿಕಿತ್ಸೆಗೆ ಕರೆತಂದ್ರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ವೈದ್ಯಕೀಯ ಸೌಲಭ್ಯಗಳು ಇಲ್ಲವಂತೆ. ಇದರಿಂದ ಸಕಾಲಕ್ಕೆ ಬಾಲಕಿಗೆ ಚಿಕಿತ್ಸೆ ಸಿಗದೆ ಮೃತಪಟ್ಟಿದ್ದಾಳೆ ಎನ್ನುವ ಆರೋಪ ಕೇಳಿ ಬಂದಿದೆ. ಇದರಿಂದ ಆಕ್ರೋಶಗೊಂಡ ಮೃತ ಬಾಲಕಿಯ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ನಾಳೆ ನಮ್ಮ ಪರಿಸ್ಥಿತಿ ಇದಾಗ್ಬೋದ್ರಿ. ಏನ್ ಅರಿವು ಮೂಡಿಸೋದು? ಯಾರಿಗೆ ಅರಿವು ಮೂಡಿಸೋದು? ಏನ್ ಸರ್ಕಾರಕ್ಕೆ ಅರಿವು ಮೂಡಿಸೋರು ಏನ್ ಮಕ್ಕಳ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸರ್ಕಾರ ನಡೆಸ್ತಾ ಇರೋದು? ಜನತೆಗೆ ಇದು ಅರ್ಥ ಆಗ್ಬೇಕು. ಈ ರೀತಿಯ ಎಲ್ಲ ಹಾಸ್ಪಿಟಲ್ಗಳು ಅವ್ರಿಗೆ ಬೇಕಂದಂಗೆ ನಡೆಸ್ಕೊಂಡು ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. ಎಲ್ಲರ ಮನೆಯಲ್ಲಿ ನೆಲದ ಮೇಲೆ ಕೂತ್ಕೊಂಡು ಇವತ್ತು ಅಮ್ಮನ್ನ ರೋಡಲ್ಲಿ ಕೂರ್ಸವ್ರೆ. ಅಮ್ಮನ್ನೆಲ್ಲ ರೋಡಲ್ಲಿ ಕೂರ್ಸವ್ರೆ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಸ್ವಗ್ರಾಮ. ಕೇಂದ್ರ ಸರ್ಕಾರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ರಾಜ್ಯ ಸರ್ಕಾರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಇಬ್ಬರು ಪ್ರಭಾವಿ ಜನಪ್ರತಿನಿಧಿಗಳು. ಆದರೆ ಅವರ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ ಬೇಜವಾಬ್ದಾರಿ ಹಾಗೂ ಕರ್ತವ್ಯ ಲೋಪಕ್ಕೆ ಪದೇ ಪದೇ ಕುಖ್ಯಾತಿಯಾಗಿದೆ. ನಿನ್ನೆ ಸಂಜೆ ಪೆರೇಸಂದ್ರ ಗ್ರಾಮದ ಚಂದ್ರಿಕಾ ಹಾಗೂ ನವೀನ್ ದಂಪತಿಯ 8 ವರ್ಷದ ಮಗಳು ಶಶಿಕಲಾ ತೀವ್ರ ಅಸ್ವಸ್ಥಗೊಂಡು ಪ್ರಜ್ಞೆ ತಪ್ಪಿದ್ಲು. ತಕ್ಷಣ ಪಕ್ಕದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ವೈದ್ಯಕೀಯ ಸಲಕರಣೆಗಳಿಲ್ಲ. ಕೇವಲ ಒಬ್ಬರು ನರ್ಸ್ ಮಾತ್ರ ಇದ್ದು ಚಿಕಿತ್ಸೆ ನೀಡಲು ವಿಫಲರಾಗಿದ್ದಾರೆ. ಇದರಿಂದ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಬಾಲಕಿ ಮೃತಪಟ್ಟಿದ್ದಾಳೆ ಎಂಬ ಆರೋಪ ಕೇಳಿ ಬಂದಿದೆ. ಅಣ್ಣ ಏನಿಲ್ಲ, ಆ ಮೇಲ್ಗಡೆ ಕೋತಿ ಒಂದು ಕಾಣ್ತಿದೆ ಹುಡುಗಿಕ. ಕಾಣಿಸಿದ ತಕ್ಷಣ ಓಡ್ಬಿಟ್ಟವಳೆ, ಮನೆಯೊಳಗೆ ಓಡ್ಬಿಟ್ಟು ಪಟ್ಟಂತ ಕೂತ್ಕೊಬಿಟ್ಟವಳೆ. ಕೂತ್ಕೊಂಡ ತಕ್ಷಣ ನಮ್ಮ ಹೆಂಗಸರನ್ನ ನೀರು ಎತ್ಕೊಂಬಂದವಳೆ. ಆ ನೀರು ಎತ್ಕೊಂಡು ಆಚೆ ಬರೋ ಪಟ್ಟಿಗೆ ಪ್ರಜ್ಞೆ ತಪ್ಪಿಕೊಂಡಿದ್ದೆ. ಹಂಗೆ ಫೋನ್ ಮಾಡಿದ್ರು. 2 ನಿಮಿಷದಾಗ ನಾನು ಪೆಟ್ರೋಲ್ ಇದು ಹಾಸ್ಪಿಟ್ಲದಿಂದ ಇಲ್ಲಿಗೆ ಬಂದಿದ್ದೀನಿ ಸರ್. ಅಷ್ಟು ಫಾಸ್ಟಾಗಿ ಬಂದಿದ್ದೀನಿ. ಹಂಗೆ ಎತ್ಕೊಂಡು ಹೊಲ್ಟೋದ್ರೆ ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಏನೂ ಇಲ್ಲ. ಒದ್ದಾಡ್ತಾವ್ರೆ, ಆಯಮ್ನು ಒದ್ದಾಡ್ತಾವಳೆ. ಪಾಪ ಏನು ಮಾಡೋಕ್ಕಾಗ್ತಾಯಿಲ್ಲ. ಆಯಮ್ನಲ್ಲಿ ಏನಾರ ಇದ್ದರೆ ಆಕ್ಸಿಜನ್ ಇದ್ದಿದ್ದು ಹಾಕಿದರೆ ನನ್ನ ಮಗು ಉಳ್ಕೊಳೋದಣ. ಏನು ಇಲ್ದಿರ ಮಾಡಿಬಿಟ್ರಣ ಅವರು. ಆ ಥರ ಅಧ್ವಾನ ಮಾಡಾಕ್ಬಿಟ್ರು. ಅದರಿಂದ ಬೇರೊಬ್ಬರಿಗೆ ಯಾರಿಗೂ ಆಗ್ಬಾರ್ದಂಗೆ ಅದಕ್ಕೋದ್ರ 24 hours ಅಂತ ಹಾಕಿದ್ದಾರೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ವೇಸ್ಟು. ಅದಕ್ಕೆ 2 ಡಾಕ್ಟ್ರ್ ಇರಬೇಕು. ಒಬ್ಬರು ರಿಲೀಸ್ ಆದಮೇಲೆ ಇನ್ನೊಬ್ಬನ ಆಗಬೇಕು. ಇಲ್ಲಾಂದರೆ ನಾವೆಲ್ಲರೂ ಹೋಗಿ ಬಿದ್ದುಬಿಡ್ತೀರಣ್ಣ ಅವ್ರ ಮೇಲೆ. ಡಾಕ್ಟ್ರನ್ನಾಗಲಿ ಯಾರನ್ನಾಗಲಿ ಬಿಡ್ರಿ,
ಎಲ್ಲಿ ಮಾಡ್ 4 ಗಂಟೆಗೆ ರೈಟ್ ಸಾ 4 ಗಂಟೆಗೆ ಹೊರಟೋಗ್ಬಿಡ್ತಾರೆ ಅವರು. ಬದುಕ್ತಾ ಇದ್ಲು ಡಾಕ್ಟರ್ ಇದ್ದೀರಿ ಬರ್ಸ್ಕೊಳ್ಳು. ನರ್ಸಮ್ಮನ ಏನು ಮಾಡ್ತಾಳೆ ಆಮೇಲೆ ಇಂಜೆಕ್ಷನ್ ಒಂದು ಹಾಕ್ತಾಳೆ ಅಷ್ಟೇ. ಇನ್ನೇನು ಮಾಡಲ್ಲ ಪಾಪ. ಬದುಕ್ತಿದ್ಲು, ಆಕ್ಸಿಜನ್ ಇದ್ದಿದ್ರೆ ಬದುಕ್ತಾ ಇದ್ಲು. 100% ಗ್ಯಾರಂಟಿ ನಾನು. ನಮ್ಮ ಹುಡುಗಿ ಬದುಕ್ತಾ ಇದ್ಲು. ಆಂಬುಲೆನ್ಸ್ ಇರ್ಲಿಲ್ಲ. ಅವ್ರು ಫೋನ್ ಮಾಡಿದ್ರೆ 3/4 ಅವರ್ ಆಗುತ್ತೆ ಬರೋದಂದ್ರು. 3/4 ಅವರಲ್ಲಿ ನಾವ್ ಎಲ್ಲಿ ಒದ್ದಾಡೋದು? ಯಾವ್ದು ಅದಕ್ಕೆ ಮಾಡಿದ್ದು, ಅದಕ್ಕೆ ಅಮ್ಮ ಆಂಬುಲೆನ್ಸ್ಗೆ ಮಾಡಿದ್ದು. ಆಮೇಲೆ ನರ್ಸಮ್ಮನ ಫೋನ್ ನಂಬರ್ ಕೊಟ್ಲು, ಅವ್ರಿಗೆ ಮಾಡಿದ್ರೆ ಅವ್ರು ಇನ್ನು 3/4 ಅವರ್ ಆಗುತ್ತೆ ನಾವು ಬರೋದಂದ್ರು. ಆದ್ರಿಂದ ಇನ್ನೇನು ಮಾಡೋದು, ಬೇರೆ ಹಾಸ್ಪಿಟ್ಲಿಗೆ ಕಾರ್ ಮಾಡ್ಕೊಂಡು ಎತ್ಕೊಂಡು ಹೋದ್ರೆ ನಮಗೆ ಪ್ರಯೋಜನ ಆಗಿಲ್ಲ. ಪ್ರಯೋಜನ ಆಗಿಲ್ಲ. ಮೊಮ್ಮಗಳನ್ನು ನೋಡೋಣ ಹೆಂಗ್ ಬಿಟ್ಟವಳೆ. ₹1,00,000 ಕೊಟ್ಟರು ನನ್ನ ಮೊಮ್ಮಗಳು ಸಿಗಲ್ಲ ನಮಗೆ. ಆ ಥರ ಇದೆಯಲ್ಲ ನೋಡೋಣ. ಇನ್ನು ಆಸ್ಪತ್ರೆಯಲ್ಲಿ ವೈದ್ಯರಿರುವುದಿಲ್ಲ, ಆಕ್ಸಿಜನ್ ಸೇರಿದಂತೆ ಮೂಲಭೂತ ವೈದ್ಯಕೀಯ ಸೌಲಭ್ಯಗಳಿಲ್ಲ ಎಂಬುದನ್ನು ಅರಿತ ಸ್ಥಳೀಯರು ಹಾಗೂ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಸೇರಿದಂತೆ ಆಸ್ಪತ್ರೆ ಮುಂದೆ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚೇತನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ್ರು. ಬಾಲಕಿ ಆಸ್ಪತ್ರೆಗೆ ಬಂದಾಗಲೇ ಪಲ್ಸ್ ಇರಲಿಲ್ಲ, ಉಸಿರಾಟವು ಅತ್ಯಂತ ಕಡಿಮೆ ಇತ್ತು. ಕರ್ತವ್ಯದಲ್ಲಿದ್ದ ಸಿಬ್ಬಂದಿ ತಕ್ಷಣ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮೇಲ್ದರ್ಜೆಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸಿದರೆ ಮಾತ್ರ ಸಾವಿನ ನಿಖರ ಕಾರಣ ತಿಳಿಯುತ್ತದೆ. ಜಿಲ್ಲೆಯಲ್ಲಿ ವೈದ್ಯರ ಕೊರತೆ ಇದೆ ಎಂದು ಅವರು ಹೇಳಿದ್ರು. ಅವ್ರ ಕಾರ್ಯಗಳು ಮಾಡೋದ್ರಲ್ಲಿ ಇಟ್ಕೊಂಡಿರ್ತಾರೆ. ನಾಳೆ ನಮ್ಮ ಪರಿಸ್ಥಿತಿನೂ ಇದೇ ಆಗ್ಬೋದ್ರಿ. ನಾವೆಲ್ಲ ಇಲ್ಲೇ ಇರುವಂಥವ್ರು, ನಮ್ಮ ತಂದೆ ತಾಯಿ ಇಲ್ಲೇ, ನಮ್ಮ ಮಕ್ಕಳು ಇಲ್ಲೇ ಇರೋದು. ನಾನು ಏನಕ್ಕೋ ಬರ್ತೀನಿ, ಏನೋ ಒಂದು ಸಣ್ಣ ಅಟೆಂಡ್ ಆಗ್ತದೆ, ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ, ಟ್ಯಾಕ್ಸ್ ದುಡ್ಡು. 4 ವರ್ಷದಿಂದ ಹಂಗೆ ನಿಲ್ಸ್ಕೊಂಡು ಅವ್ರು ಮಾನ ಮರ್ಯಾದೆ ಆಯ್ತು ಅವ್ರಿಗೆ. ಏನಾದ್ರು ಏನು ಅರಿವು ಮೂಡಿಸೋದು? ಯಾರಿಗೆ ಅರಿವು ಮೂಡಿಸೋದು? ಏನು ಸರ್ಕಾರಕ್ಕೆ ಅರಿವು ಮೂಡಿಸೋರು ಏನು ಮಕ್ಕಳ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸರ್ಕಾರ ನಡೆಸ್ತಾ ಇರೋದು? ಮಾನ ಮರ್ಯಾದೆ ಇಲ್ವಲ್ಲ ಅವ್ರಿಗೆ? 4 ವರ್ಷದಿಂದ ಸರ್ಕಾರ ಅದು ನಿಂತೋಗಿದೆ. ಹಂಗೆ ಜನತೆಗೆ ಅರ್ಥ ಆಗಬೇಕು. ಈ ರೀತಿಯ ಎಲ್ಲ ಹಾಸ್ಪಿಟ್ಲ್ಗಳು ಅವ್ರಿಗೆ ಬೇಕಂದಂಗೆ ನಡೆಸ್ಕೊಂಡು ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. 4 ವರ್ಷ ಆಗಿದೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿ. ಇವತ್ತವರೆಗೂ ಹಾಸ್ಪಿಟಲ್ ಸ್ಟಾರ್ಟ್ ಆಗಿಲ್ಲ. ಎಷ್ಟು ಜೀವಗಳು ಹೊರಟೋಗಿದೆಯೋ ಗೊತ್ತಿಲ್ಲ, ಎಷ್ಟು ಜೀವಗಳು ಹೋಗ್ಬಿಟ್ಟಿದೆಯೋ. ಇದೇ ಬೇಕಿರೋದು. ಇವತ್ತೇನೋ ಪಾಪ ಯಾರೋ ಒಬ್ರು ನಮ್ಮ ಹತ್ರ ಹೇಳ್ಕೊಂಡ್ರು, ವಿಷಯ ಗಮನಕ್ಕೆ ಬಂತು. ಹೇಳಿಲ್ಲ ಅಂತ ಎಷ್ಟು ಜನ ಅಸಹಾಯಕರಾಗಿ ಸತ್ತೋಗೋರು. ಇಲ್ಲಿ ಹಾಸ್ಪಿಟ್ಲ್ ಇದ್ದಿದ್ರೆ ಎಷ್ಟು ಜನ ಉಳ್ಕೊಂಡ್ರು, ಎಷ್ಟು ಕುಟುಂಬಗಳು ಅನಾಥ ಆಗ್ದಿರ ಇರ್ತಾ ಇತ್ತು, ಎಷ್ಟು ತಾಯಂದ್ರು ಪಾಪ ಮಕ್ಕಳು ಕರ್ಕೊಂತಾ ಇರುವ, ಎಷ್ಟು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಚಿಕ್ಕಬಳ್ಳಾಪುರದವರೆಗೂ. ಎಲ್ಲಿ ಇವನ್ ಬಾಗೇಪಲ್ಲಿಯಿಂದನೂ ಅಷ್ಟೇ. ಇಲ್ಲೇ ಹಾಸ್ಪಿಟ್ಲ್ ಇದ್ದಿದ್ರೆ ಆ ತುರ್ತು ಚಿಕಿತ್ಸೆ ಇದೆಯಲ್ಲ, ಅದು ಪ್ರೀಶಿಯಸ್ ಅವರ್ಸ್. ಅದು ಆ ಅವರ್ಸಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಬಿಟ್ರೆ ಬದುಕ್ಬಿಡ್ತಾರೆ. ಆ ಮಗುಗೆ ಇವತ್ತೇನು ಗಾಯ ಆಗಿಲ್ಲ, ಏನೂ ಇಲ್ಲ ಸರ್. ಶಾಕ್ ಆಗಿ ಒಂಚೂರು ಆಕ್ಸಿಜನ್ನೋ ಇನ್ನೊಂದು ನಮಗೆ ಗೊತ್ತಿಲ್ಲ ಮೆಡಿಕಲ್ ಟರ್ಮ್ಸ್ ಏನಂತ, ಒಂದು ಅವ್ರಿಗೆ ಏನಾದರೂ ಸಿಕ್ಕಿದ್ದಿದ್ರೆ, ಒಂದು ಟ್ರೀಟ್ಮೆಂಟ್ ಸಿಕ್ಬಿಟ್ಟಿದ್ದಿದ್ರೆ ನಿಜಕ್ಕೂ ಆ ಮಗು ಬದುಕೋ ಚಾನ್ಸಸ್ ಇತ್ತು. ನಾನು ಹೇಳ್ತಾ ಇರೋದು ಬದುಕೋದು ಸಾಯೋದು ನಮ್ಮ ಕೈಯಲ್ಲಿಲ್ಲ. ಆದರೆ ಬದುಕಿಸ್ಕೊಳಕ್ಕೆ ಅವಕಾಶ, ಹೋರಾಟ ಮಾಡೋಕ್ಕೂ ನೀವು ಅವಕಾಶನ ಕಿತ್ಕೊಂಡ್ಬಿಡ್ತೀರಲ್ಲ ಸರ್ಕಾರಗಳು. ಬಡವರ ಜೀವಕ್ಕೆ ಬೆಲೆ ಇಲ್ವ ಮಾಡ್ತಾ ಇಲ್ಲ ಅಧಿಕಾರಿಗಳು. ಇವನ್ನು ನಾನು ವಿಶೇಷವಾಗಿ ಹೇಳ್ತೀನಿ, DHO ಇರ್ಬೋದು, ಪಾಪ 20 ದಿವಸದಿಂದ ಬಂದಿದ್ದಾರಂತೆ, ಅವರು ಸಹ ಬಂದು ಅಡ್ರೆಸ್ ಮಾಡಿದ್ದಾರೆ. ಇಲ್ಲೇನೇನು ಮಾಡಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಆ ಮೆಡಿಕಲ್ ಕಾಲೇಜ್ನ ಸರ್ ಮಾಡೋವಂಥ, ಮೆಡಿಕಲ್ ಹಾಸ್ಪಿಟ್ಲ್ ಮಾಡೋವಂತಹ ಕೆಲಸನ ಮಾಡಬೇಕು ಅನ್ನೋದು ಒಬ್ಬರಿಗೂ ಇಲ್ಲ. ಇಷ್ಟು ಬೆಳಗ್ಗೆಯಿಂದ ಇಷ್ಟೆಲ್ಲ ಕೊಟ್ಟಿದ್ದಾರೆ ನೋಡಿ, ಯಾರೂ ಬರ್ತಾ ಇಲ್ಲ. ಈಗ ಒಂದೆಡೆ ಆಸ್ಪತ್ರೆಯ ನಿರ್ಲಕ್ಷ್ಯದಿಂದಲೇ ಬಾಲಕಿ ಮೃತಪಟ್ಟಿದ್ದಾಳೆ ಎಂದು ಕುಟುಂಬಸ್ಥರ ಆರೋಪ. ಮತ್ತೊಂದೆಡೆ ಭಾನುವಾರ ಸಂಜೆ ವೈದ್ಯರಿಗೆ ರಜೆ ಇದ್ದರೂ ಕರ್ತವ್ಯದಲ್ಲಿದ್ದ ವೈದ್ಯಕೀಯ ಸಿಬ್ಬಂದಿ ನಿಯಮಾನುಸಾರ ಚಿಕಿತ್ಸೆ ನೀಡಿದ್ದಾರೆ ಎನ್ನುವುದು ಆರೋಗ್ಯ ಇಲಾಖೆಯ ಸ್ಪಷ್ಟನೆ. ಆದರೆ ಇಬ್ಬರು ಪ್ರಭಾವಿ ಜನಪ್ರತಿನಿಧಿಗಳ ತವರು ಗ್ರಾಮದಲ್ಲೇ ವೈದ್ಯರು ಇಲ್ಲದೆ ಇರುವುದು ಮಾತ್ರ ವಿಪರ್ಯಾಸ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜನತೆಗೆ ಅರ್ಥ ಆಗಬೇಕು. ಈ ರೀತಿಯ ಎಲ್ಲ ಹಾಸ್ಪಿಟ್ಲ್ಗಳು ಅವ್ರಿಗೆ ಬೇಕಂದಂಗೆ ನಡೆಸ್ಕೊಂಡು ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. 4 ವರ್ಷ ಆಗಿದೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿ. ಇವತ್ತವರೆಗೂ ಹಾಸ್ಪಿಟಲ್ ಸ್ಟಾರ್ಟ್ ಆಗಿಲ್ಲ. ಎಷ್ಟು ಜೀವಗಳು ಹೊರಟೋಗಿದೆಯೋ ಗೊತ್ತಿಲ್ಲ, ಎಷ್ಟು ಜೀವಗಳು ಹೋಗ್ಬಿಟ್ಟಿದೆಯೋ. ಮಳೆ ಇಲ್ಲದೆ ಕಂಗಾಲಾಗಿರುವ ರೈತರಿಗೆ ಈಗ ವಿದ್ಯುತ್ ಕೊರತೆಯು ಗಾಯದ ಮೇಲೆ ಬರೆ ಎಳೆದಂತಾಗಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಂಪ್ ಸೆಟ್ಗಳಿಗೆ ನೀಡುತ್ತಿದ್ದ ರಾತ್ರಿ 3 ಗಂಟೆಗಳ ವಿದ್ಯುತ್ ಸ್ಥಗಿತಗೊಳಿಸಿರುವುದನ್ನು ಖಂಡಿಸಿ ರೈತರು ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಹಿಂದಿನಂತೆ ಹಗಲು ರಾತ್ರಿ ಸೇರಿ 7 ಗಂಟೆಗಳ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಸರ್ಕಾರ ಹಾಗೂ ಬೆಸ್ಕಾಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಮುಂಗಾರು ಮಳೆ ಆರಂಭವಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯ ಸುಳಿವೇ ಇಲ್ಲ. ಮಳೆ ಇಲ್ಲದೆ ಬೆಳೆಗಳು ಒಣಗುತ್ತಿದ್ದು ರೈತರು ಪಂಪ್ ಸೆಟ್ಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಬೆಸ್ಕಾಂ ರಾತ್ರಿ ವೇಳೆ ನೀಡುತ್ತಿದ್ದ 3 ಗಂಟೆಗಳ ವಿದ್ಯುತ್ ಪೂರೈಕೆಯನ್ನ ಸ್ಥಗಿತಗೊಳಿಸಿದ್ದು ರೈತರ ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ಈ ಹಿಂದೆ ಹಗಲು ರಾತ್ರಿ ಸೇರಿ 7 ಗಂಟೆಗಳ ವಿದ್ಯುತ್ ಸಿಗುತ್ತಿತ್ತು. ಈಗ ಹಗಲು ಕೇವಲ 4 ಗಂಟೆ ಮಾತ್ರ ವಿದ್ಯುತ್ ನೀಡಲಾಗುತ್ತಿದೆ. ಇದರಿಂದ ಬೆಳೆಗಳಿಗೆ ನೀರುಣಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಸಂಘಟನೆಯ ಮುಖಂಡರು ಮತ್ತು ರೈತರು ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕೂಡಲೇ ಹಿಂದಿನ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಮತ್ತು ಬೆಸ್ಕಾಂ ಕಚೇರಿ ಮುಂದೆ ರೈತ ಸಂಘದಿಂದ ಧರಣಿ ನಂಬಿಕೊಂಡಿದ್ದೀವಿ. ಇದಕ್ಕೆ ಕಾರಣ 7 ತಾಸು ವಿದ್ಯುತ್ತನ್ನು ರೈತರಿಗೆ ಕೃಷಿ ಚಟುವಟಿಕೆಗೆ ನೀಡ್ತೀವಿ ಅಂತ ಸರ್ಕಾರ ವರದಿಯನ್ನು ಕೊಟ್ಟಿದೆ. ಆ ವರದಿಗೆ ಅನುಗುಣವಾಗಿ ರೈತರ ಕೃಷಿ ಚಟುವಟಿಕೆಗೆ ವಿದ್ಯುತ್ ಸಮರ್ಪಕವಾಗಿ ನೀಡ್ತಾ ಇಲ್ಲ. ನಮ್ಮ ಅವಳಿ ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಈ ನಮ್ಮ ಜಿಲ್ಲೆಗಳಲ್ಲಿ ಬೆಳೀತಾ ಇದ್ದೀವಿ. ಇದಕ್ಕೆ ಸಮರ್ಪಕವಾಗಿ ವಿದ್ಯುತ್ ನೀಡಲಿಲ್ಲ ಅಂದರೆ ನಾವು ಆ ಬೆಳೆಗೆ ನೀರು ಹರಿಸಲು ಸಾಧ್ಯವಾಗಲಿಲ್ಲ ಅಂದಂಥ ಸಂದರ್ಭದಲ್ಲಿ ರೈತ ಬೆಳೆಯನ್ನು ಬೆಳೆದಂಥ ರೈತನ ಬೆಳೆ ಒಣಗ್ತೈತೆ, ನಷ್ಟ ಅನುಭವಿಸ್ತಾನೆ. ಆ ನಷ್ಟಕ್ಕೆ ರೈತ ಏನಾದರೂ ಬೇರೆ ಅನಾಹುತ ಮಾಡ್ಕೊಂಡ್ರೆ ರೈತನ ಕುಟುಂಬದ ಪರಿಸ್ಥಿತಿ ಏನು, ಸಾಲ ಸೋಲ ಮಾಡಿದಂಥ ರೈತನ ಪರಿಸ್ಥಿತಿ ಏನು. 7 ತಾಸು ಕೊಡ್ತಾ ಇದ್ದಂಥ ವಿದ್ಯುತ್ತನ್ನು ಇವಾಗ 4 ತಾಸು ಕೊಟ್ಟರು. ಮೊನ್ನೆ 3-4 ದಿವಸ ಖಂಡಿತವಾಗಲೂ ಕಡಿಮೆ ಆಯಿತು. ಆಗ ರೈತ ಇಲಾಖೆ ಮೊರೆ ಹೋದಂಥ ಸಂದರ್ಭದಲ್ಲಿ ಇಲಾಖೆಯವರ ಉತ್ತರ ಸರ್ಕಾರದಿಂದ ಮತ್ತು ಉತ್ಪಾದನೆ ಆಗತಕ್ಕಂಥ ಬೆಸ್ಕಾಂ ಕರೆಂಟು ನಮಗೆ ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಗೆ ಅಲ್ಲಿ ಎಷ್ಟು ಉತ್ಪಾದನೆ ಆಗಿ ನಮ್ಮಲ್ಲಿ ಬರುತ್ತೋ ಅದನ್ನು ಕೊಡ್ತಾ ಇದ್ದೀವಿ ಅಂದರು. ಆ ರೀತಿ ಧೋರಣೆ ಆದಾಗ 7 ತಾಸು ವಿದ್ಯುತ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದಂಥ ಸಂದರ್ಭದಲ್ಲಿ ರೈತ 7 ತಾಸು ವಿದ್ಯುತ್ತನ್ನು ನಂಬ್ಕೊಂಡು ಅಷ್ಟಕ್ಕೆ ಬೆಳೆ ಇಟ್ಟಿರ್ತಾನೆ. ಇನ್ನೊಂದೆಡೆ ರೈತರ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕೊರತೆ ಇಲ್ಲ, ಬೇಡಿಕೆ ಹೆಚ್ಚಿರುವುದೇ ಸಮಸ್ಯೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲೇ ಹಿಂಗಾರು ಹಾಗೂ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಕೃಷಿ ಮತ್ತು ಇತರ ಕ್ಷೇತ್ರಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗಿದೆ. ಹಗಲು ವೇಳೆ ಸೌರಶಕ್ತಿಯ ನೆರವಿನಿಂದ ವಿದ್ಯುತ್ ಪೂರೈಕೆ ಸಾಧ್ಯವಾಗುತ್ತಿದ್ದರೂ ರಾತ್ರಿ ವೇಳೆಯಲ್ಲಿ ಅದೇ ಪ್ರಮಾಣದ ವಿದ್ಯುತ್ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಬಾರಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದೆಲ್ಲ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಕೈ ಕೊಟ್ಟಿರೋದ್ರಿಂದ ಸ್ವಲ್ಪ ನಮ್ಮದು ವಿದ್ಯುತ್ ಬೇಡಿಕೆನೂ ಜಾಸ್ತಿ ಆಗಿದೆ. ಬಟ್ ಆದರೆ ನಮಗೆ ಪವರ್ ಸಪ್ಲೈಲಿ 1 or 2 7 ಅವರ್ ಕೊಡಬೇಕಾಗಿತ್ತು. 1 or 2 ಅವರು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ. ಅದನ್ನ ನಾವು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಡೇ ಟೈಮಲ್ಲಿ ಆದಷ್ಟು ನಮಗೆ ಸೌರ ವಿದ್ಯುತ್ ಭಾಳ ಲಭ್ಯ ಇರೋದ್ರಿಂದ ಆದಷ್ಟು ಡೇ ಟೈಮೇ ನಾವು ಅರೇಂಜ್ ಮಾಡಿಕೊಡ್ತೀವಿ. ಮ್ಯಾಕ್ಸಿಮಮ್ ಆದರೆ 1 hour ಡಿಸ್ಟರ್ಬ್ ಆಗ್ಬೋದು ಅಷ್ಟೇ, ಅದಕ್ಕೇನೇನು ಡಿಸ್ಟರ್ಬ್ ಆಗೋದಿಲ್ಲ. ಮೊನ್ನೆ ಒಂದು 2 hours ಸ್ವಲ್ಪ ವ್ಯತ್ಯಾಸ ಆಯಿತು. ಮತ್ತು ಮೊನ್ನೆ ಫ್ರೈಡೆಯಿಂದ ಎಲ್ಲ ಶುರು ಹೋಗಿದೆ. ಬೇರೆ ನಮ್ದು ಯಾವುದೂ ವಿದ್ಯುತ್ ಶಕ್ತಿ ಪ್ರಾಬ್ಲಮ್ ಇಲ್ಲ. ಡಿಮ್ಯಾಂಡ್ ರೈಸ್ ಆಗಿದೆ. ಬೇರೆ ಏನು ಟ್ರಾನ್ಸ್ಫಾರ್ಮರ್ ಫೇಲ್ಯೂರು ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ಒಂದೆಡೆ ಮಳೆ ಇಲ್ಲ, ಮತ್ತೊಂದೆಡೆ ವಿದ್ಯುತ್ ಇಲ್ಲ. ಈ ಎರಡೂ ಸಮಸ್ಯೆಗಳ ನಡುವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಕನಿಷ್ಠ 7 ಗಂಟೆಗಳ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕೆಂಬುದು ರೈತರ ಒತ್ತಾಯ. ಸರ್ಕಾರ ಮತ್ತು ಬೆಸ್ಕಾಂ ಬೇಡಿಕೆಗೆ ಯಾವ ರೀತಿ ಸ್ಪಂದನೆ ನೀಡುತ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಗರ ದೇವತೆಯಿಂದೇ ಖ್ಯಾತಿ ಪಡೆದಿರುವ ಮಹಾಕಾಳಿ ಅಮ್ಮನವರಿಗೆ ಆಷಾಢ ಮಾಸದ ವಿಶೇಷ ಪೂಜೆಗಳು ಆರಂಭವಾಗಿದ್ದು ಇಂದು ಪ್ರತ್ಯಂಗಿರ ಹೋಮದೊಂದಿಗೆ ಪೂಜೆಗಳಿಗೆ ಚಾಲನೆ ನೀಡಲಾಯಿತು. ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮತ್ತು ಶ್ರೀ ಮಹಾಕಾಳಿ ಮಾತೃ ಮಂಡಳಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಇಂದು ಆರಂಭವಾದವು. ಈ ಕುರಿತು ಒಂದು ವರದಿ ಇಲ್ಲಿದೆ.
ನಗರ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಮಹಾಕಾಳಿ ಅಮ್ಮನವರಿಗೆ ಆಷಾಢ ಮಾಸದ ವಿಶೇಷ ಪೂಜೆಗಳು ಆರಂಭವಾಗಿದ್ದು ಇಂದು ಪ್ರತ್ಯಂಗಿರ ಹೋಮದೊಂದಿಗೆ ಪೂಜೆಗಳಿಗೆ ಚಾಲನೆ ನೀಡಲಾಯಿತು. ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮತ್ತು ಶ್ರೀ ಮಹಾಕಾಳಿ ಮಾತೃ ಮಂಡಳಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಇಂದು ಆರಂಭವಾದವು. ಇಂದು ಆರಂಭಿಕವಾಗಿ ಪ್ರತ್ಯಂಗಿರಿ ಹೋಮ ಯಶಸ್ವಿಯಾಗಿ ನಡೆಯಿತು. ಶಕ್ತಿ ದೇವತೆಗಳಿಗೆ ಈ ಹೋಮ ವಿಶೇಷವಾಗಿದ್ದು ಮುಂಗಾರು ಹಿನ್ನಡೆಯಾಗಿ ಮಳೆ ಬರುತ್ತಿಲ್ಲ. ಇದರಿಂದ ರೈತರಿಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಮಳೆ ಇಲ್ಲದೆ ಬೆಳೆ ಇಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಮಳೆಯಾಗಿ ಬೆಳೆಗಳು ರೈತರಿಗೆ ಉತ್ತಮವಾಗಿ ಸಿಗಲಿ ಎಂದು ಪ್ರತ್ಯಂಗಿರ ಹೋಮ ನೆರವೇರಿಸಲಾಗಿದೆ ಎಂದು ದೇವಾಲಯದ ಮುಖ್ಯಸ್ಥ ಮಹಾಕಾಳಿ ಬಾಬು ಹೇಳಿದ್ರು. ನಗರ ದೇವತೆ ಎಂದೇ ಹೆಸರುವಾಸಿ ಆಗಿರುವ ಮಹಾಕಾಳಿ ಅಮ್ಮನವರ ದೇವಾಲಯದಲ್ಲಿ ಮಹಾಕಾಳಿ ಅಮ್ಮನವರಿಗೆ ಬಹಳ ವಿಶೇಷವಾದ ದಿನಗಳಾದ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ 16 ವರ್ಷಗಳಿಂದ ಸತತವಾಗಿ ನಡೆದುಕೊಂಡು ಬರುತ್ತಿರುವ ಕಾರ್ಯಕ್ರಮಗಳು. ಅದರಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಪ್ರತ್ಯಂಗಿರಿ ದೇವಿ ಹೋಮ ಅಂತ ಹೇಳಿದ್ರೆ ಭಾಳ ವಿಶೇಷ, ಶಕ್ತಿ ದೇವತೆಗಳಿಗೆ ಭಾಳ ವಿಶೇಷ. ನಾವು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಮುಂಗಾರು ಮಳೆ ಬರಬೇಕಾಯಿತು, ಮುಂಗಾರು ಮಳೆನೂ ಬರಲಿಲ್ಲ. ಒಳ್ಳೆ ಮಳೆ ಬೆಳೆ ಆಗಲಿ, ರೈತರು ಸಂತಸದಿಂದ ಇದ್ದರೆ ಎಲ್ಲರೂ ಸಂತಸದಿಂದ ಇರ್ತಾರೆ. ಏನಾದರೂ ದೋಷ ಇದ್ದರೆ ದೋಷ ನಿರ್ವಹಣೆ ಆಗಲಿ ಅಂತೇಳಿ ಪ್ರತ್ಯಂಗಿರಿ ಹೋಮವನ್ನು ಇವತ್ತು ಮಾಡಿದ್ದೀವಿ. ಇನ್ನು ಸತತವಾಗಿ 4 ದಿನಗಳ ಕಾಲ ವಿಶೇಷವಾದ ಕಲ್ಯಾಣೋತ್ಸವಗಳನ್ನು ಏರ್ಪಡಿಸಲಾಗಿರುತ್ತದೆ. ಅದರಲ್ಲೂ ವಿಶೇಷವಾಗಿ ಅನ್ನದಾಸೋಹ. ಈ ಅನ್ನದಾಸೋಹಕ್ಕೆ ಯಾವ ಭಕ್ತಾದಿಗಳು ಬರ್ತಾರೋ, ಯಾರು ತಂದಾಗ್ತಾರೋ ಅಂತ ಇದುವರೆಗೂ ಗೊತ್ತಿಲ್ಲ. ಆ ಅಮ್ಮನ ಪವಾಡನೇ ಅಂತ ಹೇಳ್ಬೋದು. ಸಾವಿರಾರು ಮಂದಿಗೆ ಇಲ್ಲಿ ಅನ್ನದಾಸೋಹ ನಡೀತದೆ. ಯಾವುದೇ ಒಂದು ಜಾತಿ ಭೇದ ಭಾವವಿಲ್ಲದೆ ನಡೆಯುವಂಥ ಈ ಕಾರ್ಯಕ್ರಮಗಳು. ಮಹಾಕಾಳಿ ತಾಯಿ ಆಶೀರ್ವಾದ ಚಿಕ್ಕಬಳ್ಳಾಪುರ ಜನತೆಯ ಮೇಲೆ ಇರಲಿ. ಏನೇ ದೋಷ ಆಗಿದ್ರೂ ಅದು ನಿರ್ವಹಣೆ ಆಗಲಿ, ಚಿಕ್ಕಬಳ್ಳಾಪುರ ಒಳ್ಳೆ ಮಳೆ ಬೆಳೆ ಬರಲಿ ಅಂತೇಳಿ ನಾವೊಂದು ಈ ಪ್ರತ್ಯಂಗಿರಿ ಹೋಮವನ್ನು ಮಾಡಿದ್ವಿ. ಇನ್ನು ಮಹಾಕಾಳಿ ದೇವಾಲಯದ ಉತ್ಸವ ಎಂದರೆ ವಿಶೇಷವಾದ ತಿಂಡಿಗಳಿಗೆ ನಗರದಲ್ಲಿ ಪ್ರಸಿದ್ಧಿಯಾಗಿದ್ದು ಇಂದಿನಿಂದಲೇ ಅನ್ನದಾಸೋಹ ಆರಂಭವಾಗಿದ್ದು ಪ್ರತಿನಿತ್ಯ ನಡೆಯಲಿದೆ. ಅಮ್ಮನವರ ಪವಾಡದಿಂದ ಸಾವಿರಾರು ಮಂದಿಗೆ ಪ್ರತಿ ವರ್ಷ ಅನ್ನದಾಸೋಹ ಮಾಡುವ ಶಕ್ತಿ ಬಂದಿದ್ದು ಇದು 16ನೇ ವರ್ಷದ ಆಷಾಢ ಮಾಸದ ಉತ್ಸವಗಳಾಗಿವೆ ಎಂದು ಮಹಾಕಾಳಿ ಬಾಬು ಅವರು ಹೇಳಿದ್ರು. ಶ್ರೀ ಮಹಾಕಾಳಿ ದೇವಾಲಯದ ಆಷಾಢ ಮಾಸದ ವಾರ್ಷಿಕೋತ್ಸವ, ಪ್ರತ್ಯಂಗಿರ ಹೋಮ, ಚತುರ್ಥ ಕಲ್ಯಾಣೋತ್ಸವಗಳು ನಡೆಯುತ್ತಿದ್ದು ಜುಲೈ 20ರ ಸೋಮವಾರದಿಂದ ಜುಲೈ 25ರ ಶನಿವಾರದವರೆಗೂ ಶ್ರೀ ಮಹಾಕಾಳಿ ಮಾತೆಯ ಸನ್ನಿಧಿಯಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ಶ್ರೀ ಪ್ರತ್ಯಂಗಿರ ಹೋಮ, ಶ್ರೀ ವಲ್ಲದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಭೂನೀಳ ಸಮೇತ ಶ್ರೀನಿವಾಸ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಗಳು 1 ವಾರದ ಕಾಲ ನಿರಂತರವಾಗಿ ನಡೆಯಲಿವೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಪ್ರತಿದಿನ ಸಂಜೆ 7 ಗಂಟೆಗೆ ಲಲಿತ ಸಹಸ್ರನಾಮ ಪಾರಾಯಣ, ಅರ್ಚನೆ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಎಂದರು.
ಇಂದು ಪ್ರತ್ಯಂಗಿರಾ ಹೋಮ ಯಶಸ್ವಿಯಾಗಿ ನಡೆದಿದ್ದು ನಾಳೆ ಮಂಗಳವಾರ ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ ಹಾಗೂ ಬೆಳಗ್ಗೆ 9 ಗಂಟೆಗೆ ಶ್ರೀ ವಲ್ಲದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. 22ರ ಬುಧವಾರ ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ ಹಾಗೂ ಬೆಳಗ್ಗೆ 9 ಗಂಟೆಗೆ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. 23ರ ಗುರುವಾರ ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ ಹಾಗೂ ಬೆಳಗ್ಗೆ 9 ಗಂಟೆಗೆ ಶ್ರೀ ಭೂನೀಳ ಸಮೇತ ಶ್ರೀನಿವಾಸ ಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನೆರವೇರಲಿದೆ. ಜುಲೈ 24ರ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಬೆಳಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನೆರವೇರಲಿದೆ. ಜುಲೈ 25ರ ಶನಿವಾರ ಸಂಜೆ 5 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರಿನ ಸುಪ್ರಸಿದ್ಧ ರವಿಶಂಕರ್ ತಂಡದಿಂದ ವಿಶೇಷ ತಮಟೆ ವಾದ್ಯ, ಮದನಪಲ್ಲಿ ಪ್ರಖ್ಯಾತ ಮುನಿರತ್ನಂ ಮತ್ತು ಸಂಗಡಿಗರಿಂದ ಸ್ಯಾಕ್ಸೋಫೋನ್, ಡೊಳ್ಳು ಕುಣಿತ ಹಾಗೂ ವೀರಗಾಸೆ, ವಿವಿಧ ಜಾನಪದ ಕಲಾ ತಂಡಗಳು ಬಾಣ ಬಿರುಸುಗಳೊಂದಿಗೆ 4 ದೇವರ ಹೂವಿನ ಪಲ್ಲಕ್ಕಿ ಉತ್ಸವ, ಎಲ್ಲ ದೇವರ ಜೊತೆಯಲ್ಲಿ ಶ್ರೀ ಮಹಾಕಾಳಿ ಅಮ್ಮನವರು ಉತ್ಸವ. ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಏರ್ಪಡಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾಕಾಳಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಅವರು ಕೋರಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯವನ್ನ ತಕ್ಷಣವೇ ಭೀಕರ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಮತ್ತು ಕಳೆದ 4 ತಿಂಗಳಿನಿಂದ ತಡೆಹಿಡಿದಿರುವ ಸಾಮಾಜಿಕ ಭದ್ರತಾ ಪಿಂಚಣಿಯನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಮೈಸೂರು ಜಿಲ್ಲಾ ಸಮಿತಿಯಿಂದ ಸೋಮವಾರ ನಂಜನಗೂಡು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಬಡವರ ಪಿಂಚಣಿ ಹಣಕ್ಕೆ ಕಣ್ಣು ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯವನ್ನ ತಕ್ಷಣವೇ ಭೀಕರ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಮತ್ತು ಕಳೆದ 4 ತಿಂಗಳಿಂದ ತಡೆದಿರುವ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಮೈಸೂರು ಜಿಲ್ಲಾ ಸಮಿತಿಯಿಂದ ಸೋಮವಾರ ನಂಜನಗೂಡು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ತೀವ್ರ ಮಳೆ ಕೊರತೆಯಾಗಿದೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗ ಸೇರಿದಂತೆ 24 ಹೆಚ್ಚು ಜಿಲ್ಲೆಗಳು ಬರದ ತೀವ್ರತೆಯನ್ನ ಎದುರಿಸುತ್ತಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ವೃದ್ಧಾಪ್ಯ ವೇತನ ಇರಬಹುದು, ವಿಧವೆಯರಿಗೆ ವೇತನ ಇರಬಹುದು, ಅಂಗವಿಕಲರಿಗೆ ವೇತನ ಇರಬಹುದು. ಇವರುಗಳಿಗೆ 4 ತಿಂಗಳಿಂದ ವೇತನ ಬಂದಿಲ್ಲ. ಇವರು ಹೇಗೆ ಬದುಕಬೇಕು ಹೇಳಿ? ಇವತ್ತು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನ ಕೊಟ್ಟೋಗಿವೆ. ಔಷಧಿಗೆ ದುಡ್ಡಿಲ್ಲ. ಇವ್ರುಗಳು ಬದುಕನ್ನು ಹೇಗೆ ನಡೆಸಬೇಕು? ಅವ್ರು ಕಾರಣ ಕೊಡ್ತಾ ಇರೋದು ಯಾವ ಅನರ್ಹರು ಇಟ್ಕೊಂಡಿದ್ದಾರೆ, ಪೆನ್ಷನ್ ತಗೋತಾ ಇದ್ದಾರೆ, ಹಾಗಾಗಿ ನಾವು ಇದನ್ನು ತಡೆಗಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ವಿಧಾನನ? ಅದಕ್ಕೆ ಸರಿಪಡಿಸ್ಬೇಕಾದವರು ಅವರು. ಅದಕ್ಕೆ ಬೇಕಾದ ವಿಧಾನನ ಬೇರೆನ ಅನುಸರಿಸಬೇಕಿತ್ತು. ಅದಕ್ಕೆ 4 ತಿಂಗಳು ಇವರನ್ನು ಇಷ್ಟು ಕಷ್ಟಕ್ಕೆ ಸಿಕ್ಕಿಸೋದ? ಅವರು ಆಫೀಸಿಂದ ಹಿಡಿದು ಮನೆಯಿಂದ ಆಫೀಸಿಗೆ ಊರುಗಳನ್ನ ಇಟ್ಕೊಂಡು ಕಷ್ಟಪಟ್ಕೊಂಡು ಓಡಾಡಬೇಕಾಗಿ ಬಂದಿದೆ. ಸೊ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಒಂದು ಕಡೆ. ಇನ್ನೊಂದು ಕಡೆ ನೋಡಿ, ಕರ್ನಾಟಕದಲ್ಲಿ ಬರಗಾಲ. ಇವತ್ತು ಪ್ರಜಾವಾಣಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಬರಗಾಲ ಆಗಿದೆ ಅನ್ನೋದನ್ನು ಈಗಾಗಲೇ ಒಂದು ವರದಿಯನ್ನು ಕೊಟ್ಬಿಟ್ಟಿದ್ದಾರೆ. ಮೈಸೂರು ಜಿಲ್ಲೆ 58% ಅಂತ ಹೇಳಿ. ಇದು ಎಂಥ ಪರಿಸ್ಥಿತಿ ಇದ್ದರೆ ಹೇಳಿದ್ರೆ, ರೈತರು ಬಿತ್ತಿರೋ ಬೀಜ ಇವತ್ತು ಬೆಳೆ ಬರ್ತಾ ಇಲ್ಲ. ಏನು ಮಾಡ್ಬೇಕು ಹೇಳಿ? ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ಇವತ್ತು ದಸರಾ ಹಬ್ಬ ಎಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇದೆ.
ಸಭೆಗಳನ್ನು ಮಾಡ್ಕೋತಾ ಇದ್ದಾರೆ, ಕಮಿಟಿಗಳನ್ನ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ಈ ಸರ್ಕಾರದ ಧೋರಣೆ ಹೇಗಿದೆ ಅನ್ನೋದು ನಮಗೆ ಪ್ರಶ್ನೆ ಬರ್ತಾ ಇದೆ. ಅಭಿವೃದ್ಧಿಶೀಲ ಮುಖ್ಯಮಂತ್ರಿಗಳು ಅಂತ ಹೇಳಿ ಅಭಿವೃದ್ಧಿ ಮಾಡೋದಕ್ಕೆ ಬಂದಿದ್ದಾರೆ. ಯಾರ ಅಭಿವೃದ್ಧಿ ಸ್ವಾಮಿ? ಅಲ್ಲಿ ಹೋಗ್ಬಿಟ್ಟು ಬಿಡದಿಯಲ್ಲಿ ರೈತರ ಭೂಮಿನ ಕಸಿದ್ಕೊಂಡು ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದೀರಾ? ಅಲ್ಲಿ ಸಾವಿರಾರು ಕೋಟ್ಯಾಂತರ ರೂಪಾಯಿ ಒಡೆಯರಿಗೆ ಲಾಭ ಮಾಡಕ್ಕೆ ಹೊರಟಿದ್ದೀರಾ? ಬಡ ಕಾರ್ಮಿಕರು, ಬಡ ಜನಗಳು ಕನಿಷ್ಠ 1,200 ರೂಪಾಯಿ ಪೆನ್ಷನ್ ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ ಅಂತ ಹೇಳಿದ್ರೆ ಎಂಥ ನಾಚಿಕೆಗೇಡಿನ ವಿಷಯ ಅಲ್ವಾ ಇದು? ರಾಜ್ಯದಲ್ಲಿ ವಾಡಿಕೆಗಿಂತ ಸುಮಾರು 52% ಮಳೆ ಕೊರತೆಯಾಗಿದ್ದು ಮುಂಗಾರು ಬಿತ್ತನೆ ಗಂಭೀರವಾಗಿ ಕುಂಠಿತಗೊಂಡಿದೆ. ಸುಮಾರು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಿದ್ರೂ ಜುಲೈ ಮಧ್ಯಭಾಗದವರೆಗೂ ಕೇವಲ 32 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೆಸರು, ಉದ್ದು ಹಾಗೂ ಶೇಂಗಾ ಸೇರಿದಂತೆ ಹಲವು ಬೆಳೆಗಳು ವ್ಯಾಪಕವಾಗಿ ಹಾನಿಗೊಳಗಾಗಿದ್ದು ರೈತರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಡವರ ಪಿಂಚಣಿ ಹಣಕ್ಕೆ ಕನ್ನು ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಮುಖಂಡ ಅಮರನಾಥ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರು ಅಮರನಾಥ ರೆಡ್ಡಿ ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಅಧಿಕಾರ ನೀಡಲಿ ಎಂದು ಹಾರೈಸುತ್ತೇವೆ. ಶುಭ ಕೋರುವವರು ಪ್ರಶಾಂತ್ ಕೆವಿ, ಅಧ್ಯಕ್ಷರು, ಧಾತ್ರಿ ಸೇವಾ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. ಒಂದು ಹನಿ ರಕ್ತ, 3 ಅಮೂಲ್ಯ ಜೀವಗಳಿಗೆ ಹೊಸ ಆಶಾ ಕಿರಣ. ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾ ಟ್ರಸ್ಟ್, ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ 111ನೇ ಶ್ರೀ ಸಿವಿವಿ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಜುಲೈ 23, 2026ರಂದು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಬಾರಿಯೂ ನಿಮ್ಮ ಅಮೂಲ್ಯ ರಕ್ತದಾನದಿಂದ ಮತ್ತಷ್ಟು ಜೀವಗಳನ್ನು ಉಳಿಸುವ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿ. ಬನ್ನಿ, ರಕ್ತದಾನ ಮಾಡಿ, ಜೀವದಾನ ನೀಡಿ. ಸ್ಥಳ ಸಿವಿವಿ ಒಳಾಂಗಣ ಕ್ರೀಡಾಂಗಣ, ಸಿವಿವಿ ಕ್ಯಾಂಪಸ್, ಚಿಕ್ಕಬಳ್ಳಾಪುರ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ
ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಚಿಕ್ಕಬಳ್ಳಾಪುರದಲ್ಲಿ ನಿಷೇಧಿತ ಕಾರಿನ ಟಿಂಟೆಡ್ ಗ್ಲಾಸ್ ತೆರವುಗೊಳಿಸಿದ ವಿಚಾರಕ್ಕೆ ಸಂಚಾರಿ ಪೊಲೀಸರ ಮತ್ತು ವಾಹನ ಸವಾರರ ನಡುವೆ ವಾಗ್ವಾದ ನಡೆದಿದೆ. ಮಹಿಳಾ ಪಿಎಸ್ಐ ಸೇರಿದಂತೆ ಕರ್ತವ್ಯ ನಿರತ ಪೊಲೀಸರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪವು ಕೇಳಿಬಂದಿದ್ದು, ಘಟನೆಯಿಂದ ಕೆಲಕಾಲ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿದೆ. ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ವೃತ್ತದಲ್ಲಿ ಸಂಚಾರಿ ಠಾಣೆಯ ಪಿಎಸ್ಐ ವಿದ್ಯಾ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೊಲೀಸರು ವಾಹನಗಳ ಟಿಂಟೆಡ್ ಗ್ಲಾಸ್ ಪರಿಶೀಲನೆ ನಡೆಸುತ್ತಿದ್ದರು. ಈ ವೇಳೆ ನಿಷೇಧಿತ ಟಿಂಟೆಡ್ ಪೇಪರ್ ಅಳವಡಿಸಿದ ಕಾರನ್ನ ತಡೆದು ನಿಯಮಾನುಸಾರ ಅದನ್ನು ತೆರವುಗೊಳಿಸಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಡಿಎಸ್ಎಸ್ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್, ಕಾರಿನಲ್ಲಿ ಮಗು ಇದ್ದು ಆಸ್ಪತ್ರೆಗೆ ತೆರಳುತ್ತಿದ್ದೇವೆ ಎಂದು ಹೇಳುತ್ತಾ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದರೆಂಬ ಆರೋಪ ಕೇಳಿಬಂದಿದೆ. ತುರ್ತು ಪರಿಸ್ಥಿತಿ ಇದ್ದು ಘಟನೆಯ ವೇಳೆ ರಸ್ತೆಯಲ್ಲೇ ಮಾತಿನ ಚಕಮಕಿ ನಡೆದ ಪರಿಣಾಮ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತು. ಸ್ಥಳದಲ್ಲಿದ್ದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದು ಸಂಚಾರವನ್ನ ಸುಗಮಗೊಳಿಸಿದ್ರು. ಈ ವೇಳೆ ಕಾರಿನಲ್ಲಿದ್ದವರು ತಾವು ತುರ್ತು ಅಗತ್ಯಕ್ಕಾಗಿ ಆಸ್ಪತ್ರೆಗೆ ತೆರಳುತ್ತಿದ್ದೇವೆ ಎಂದು ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಪಿಎಸ್ಐ ಕಾರನ್ನು ಬಿಡಲಿಲ್ಲ ಎಂದು ಆರೋಪಿಸಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಸರ್, ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ಗೆ ತೋರಿಸೋದಕ್ಕೆ ಡಾಕ್ಟರ್ಗೆ ಆಯ್ತಲ್ವಾ, 1.5 ತಿಂಗಳ ಮಗು, ಆ ಮಗುನ ಕರ್ಕೊಂಡು ಹೋಗ್ತಾ ಇದ್ವಿ. ಆ ಮಗುನ ಕರ್ಕೊಂಡು ಹೋಗ್ತಾ ಡೋರ್ ತೆಗೆದು ತೋರಿಸಿದ್ದಾರೆ ನಮ್ಮ ಮಕ್ಕಳು, ಮಗುವಿದೆ ಮೇಡಮ್ ಅಂತ. ಏಯ್ ಕಿತ್ತಾಕ ಮೊದಲು ಅಂತ ಅನ್ನೋ ಥರ ಮಾತಾಡ್ತಾರೆ ಅಂತ ಮಾತಾಡ್ತಾರಲ್ಲ. ಅಯ್ಯಮ್ಗೆ ಏನು ಕಾಮನ್ ಸೆನ್ಸ್ ಬೇಡವಾ, ಹ್ಯುಮ್ಯಾನಿಟಿ ಬೇಡವಾ? ಈಗ DSP ಸಾವ್ರು ಬಂದರು, ಮಾತಾಡಿದ್ದಾರೆ, ಆಫೀಸ್ಗೆ ಬನ್ನಿ ಗಂಗಾಧರ್ ಕರ್ಸಿನಂತ. ನಮಗೆ ಕರೆಸಿ ಅಯ್ಯಮ್ಮನ ನಮಗೆ ತಲೆ ಮೇಲೆ ಕೂರಿಸೋದಲ್ಲ. ಅಟ್ಲೀಸ್ಟು ಪಬ್ಲಿಕ್ ನಾಳೆ ಈ ಥರ ತೊಂದರೆ ಮಾಡಬಾರ್ದು, ಸೌಜನ್ಯವಾಗಿ ನಡ್ಕೋಬೇಕು. ಯಾರು ತಪ್ಪು ಮಾಡಿದ್ರೆ ಪಕ್ಕಕ್ಕೆ ಹಾಕ್ಬಿಟ್ಟು ಬುದ್ಧಿ ಹೇಳೋದು. ಇನ್ನು ಸ್ಥಳದಲ್ಲಿ ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆದ ಹಿನ್ನೆಲೆ ಎಂಜಿ ರಸ್ತೆ ಹಾಗೂ ಕೋರ್ಟ್ಗೆ ಹಾದು ಹೋಗುವ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಸ್ಥಳೀಯರು ಕೂಡ ಸ್ಥಳಕ್ಕೆ ಆಗಮಿಸಿ ಪೊಲೀಸರ ಕ್ರಮದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ವಾತಾವರಣ ಉದ್ವಿಗ್ನಗೊಂಡಿತು. ನಿಷೇಧಿತ ಟಿಂಟೆಡ್ ಗ್ಲಾಸ್ ವಿರುದ್ಧ ಸಂಚಾರಿ ಪೊಲೀಸರ ವಿಶೇಷ ತಪಾಸಣೆ ನಡೆಸುತ್ತಿದ್ದ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಈ ಘಟನೆ ನಡೆದಿದೆ. ನಿಯಮ ಉಲ್ಲಂಘನೆ ವಿರುದ್ಧ ಕ್ರಮ ಕೈಗೊಂಡ ಪೊಲೀಸರೊಂದಿಗೆ ವಾಹನ ಸವಾರ ವಾಗ್ವಾದ ನಡೆಸಿದ ಪ್ರಕರಣ ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಕವಿತೆ ಸರ್ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು ಮಗುನ, ಡಿಂಟ್ ಹಾಕಿದ್ರಂತೆ, ಅದನ್ನ ತೆಗಿಯಕ್ಕೆ ಹೇಳಿದ್ರು ಅವ್ರು ಏನು ಗೊತ್ತಾ, ಮಗು ಇದೆ ಬಿಟ್ಟು ಬರ್ತೀನಿ ಮತ್ತೆ ತೆಗಿಸ್ಕೊಳ್ಳಿ ಅಂತಂದ್ರು. ಇಲ್ಲ ಅಟ್ಲೀಸ್ಟ್ ಅವ್ರ ಮಗು ಹೋಯ್ತಲ್ಲ, ಆಮೇಲೆ ಕಂಪ್ಲೇಂಟ್ ಆದ್ರೂ ಮಾಡ್ಕೋಬೋದಾಗಿತ್ತು. ಸಡನ್ ಆಗಿ ಯಾಕೆ ಸರ್ ಅಷ್ಟೊಂದು ಕೆಟ್ಟದಾಗ ಮಾತಾಡಿ ಗ್ಲಾಸ್ ಕಿಡೋ ಅಂಥದ್ದು ಏನಿರುತ್ತೆ? ಮತ್ತೆ 10 ಕಾರ್ ಪಾಸ್ ಆಯ್ತು, ಅದ್ಯಾವುದು ಸ್ಟಾಪ್ ಮಾಡಲಿಲ್ಲ. ಚಿಕ್ಕ ಪಾಪುದು ಯಾಕೆ ಸರ್ ಸ್ಟಾಪ್ ಮಾಡಿದ್ರು? ಹಂಗಾದ್ರೆ ಗಂಗಾಧರಪ್ಪ ಒಂದು ಟಾರ್ಗೆಟಾ ಹೇಳಿ ಸರ್ ನೀವೇ? ಆಮೇಲೆ ನಾನು ನೋಡಿದ್ದೀನಿ, ಸುಮಾರು ಸತಿ ನಾನು ಇಲ್ಲಿರ್ತೀನಿ, ಪಾಪ ಹಳ್ಳಿಯಿಂದ ಬರ್ತಾ ಇರ್ತಾರೆ, ಅವ್ರ ಹತ್ರ ದುಡ್ಡು ಇರಲ್ಲ, ದುಡ್ಡು ಕೊಡೋರ್ಗೂ ಬಿಡಲ್ಲ ಅವ್ರನ್ನ. ತುಂಬ ದೌರ್ಜನ್ಯ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಇದು ಮಾಡಿ ಸರ್, ಅಷ್ಟೇ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾವಿಗೆ ಬೆಂಬಲ ಬೆಲೆ ಯೋಜನೆ ವಿಸ್ತರಣೆಗೆ ಆಗ್ರಹಿಸಿ ಕೋಲಾರ ನಗರ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮಾವು ಬೆಳೆಗಾರರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು.
ಮಾವಿಗೆ ಬೆಂಬಲ ಬೆಲೆ ಯೋಜನೆ ವಿಸ್ತರಣೆಗೆ ಆಗ್ರಹಿಸಿ ಕೋಲಾರ ನಗರ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮಾವು ಬೆಳೆಗಾರರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪರೆಡ್ಡಿ 1.30 ಲಕ್ಷ ಟನ್ ಮಾವು ಖರೀದಿಗೆ ಬೆಂಬಲ ಬೆಲೆ ಘೋಷಿಸಿದ್ದ ರಾಜ್ಯ ಕೇಂದ್ರ ಸರ್ಕಾರ, ಆದರೆ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಿಸದೆ ಧೋರಣೆ ತೋರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಖರೀದಿ ಮಿತಿ ಅಂತ್ಯ ಹಿನ್ನೆಲೆ ಬೆಂಬಲ ಬೆಲೆ ಸ್ಥಗಿತಗೊಳಿಸಿರೋ ರಾಜ್ಯ ಸರ್ಕಾರವು ಇದರಿಂದ 4,000ಕ್ಕೂ ಹೆಚ್ಚು ರೈತರು ಬೆಂಬಲ ಬೆಲೆಯಿಂದ ವಂಚಿತರಾಗಿದ್ದಾರೆ. ಕೂಡಲೇ ಬೆಂಬಲ ಬೆಲೆ ಖರೀದಿ ಮಿತಿ ಏರಿಸಿ ಬೆಂಬಲ ಬೆಲೆ ವಿಸ್ತರಣೆ ಮಾಡುವಂತೆ ಆಗ್ರಹಿಸಿದರು. ಕೇಂದ್ರದ ರಾಜ್ಯ ಸರ್ಕಾರದ ದೃಢ ನಿರ್ಧಾರಗಳಿಂದ ಸಂಪೂರ್ಣವಾಗಿ ರೈತರಿಗೆ ಬಳಕೆಯಾಗದ ಬೆಂಬಲ ಬೆಲೆ ಯೋಜನೆ ನೆಲಕಚ್ಚಿದೆ. ಆದಷ್ಟು ಶೀಘ್ರವಾಗಿ ನೋಂದಣಿ ಮಾಡುವ ಪ್ರಕ್ರಿಯೆಗೆ ಆದೇಶ ನೀಡಬೇಕು. ಇಲ್ಲವಾದಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು. ಜನಪ್ರತಿನಿಧಿಗಳ ಮನೆ ಮುಂದೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೆಡ್ಡಿ ಅಂತೇಳಿ ನಾನು ಜಿಲ್ಲಾ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದೇನೆ. ಇವತ್ತು ನಿರಂತರವಾಗಿ ಈ ಒಂದು ಬೆಂಬಲ ಬೆಲೆಯ ರಿಜಿಸ್ಟ್ರೇಷನ್ ಅನ್ನು ಮುಂದುವರಿಸಬೇಕು, ಅದನ್ನು ಪ್ರಾರಂಭ ಮಾಡಿಸಬೇಕು ಅಂತೇಳಿ 15 ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ತೋಟಗಾರಿಕೆ ಎಲ್ಲ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದರೂ ಸಹ ಈ ರಿಜಿಸ್ಟ್ರೇಷನನ್ನು ಪ್ರಾರಂಭಗೊಳಿಸುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿ ವರ್ಗ. ಆದ್ದರಿಂದ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಭಾಗದ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮನ್ನು ದಿಕ್ಕಾಪಾಲು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರಗಳು ನಮ್ಮ ಹೋರಾಟದ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ. ಇದು ಮುಂದುವರಿಯಕ್ಕೆ ಬಿಡಲ್ಲ. ಹೋರಾಟಗಳನ್ನು ನಮ್ಮನ್ನು ಕಸಿದುಕೊಳ್ಳಲು ಸರ್ಕಾರಗಳಿಗೆ ಸಾಧ್ಯವಿಲ್ಲ. ನಮ್ಮ ಹೋರಾಟಗಳು ಉಗ್ರ ರೀತಿಯ ಹೋರಾಟಗಳನ್ನು ಸರ್ಕಾರಗಳು ಕಾಣಬೇಕಾಗುತ್ತೆ. ಇದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರು ಪೊಲೀಸರೊಂದಿಗೆ ಕೈಜೋಡಿಸಬೇಕು. ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಬಳಕೆ ಕುರಿತು ಹೆಚ್ಚಿನ ಜಾಗೃತಿ ಬೆಳೆಸಿಕೊಂಡು ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಪಾಲ್ಗೊಳ್ಳಬೇಕೆಂದು ಗುಡಿಬಂಡೆ ಪೊಲೀಸ್ ಮನವಿ ಮಾಡಿದ್ದಾರೆ. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ಪ್ರತಿಯೊಬ್ಬರೂ ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಎಂದು ಗುಡಿಬಂಡೆ ತಾಲೂಕು ಪೊಲೀಸರು ಕರೆ ನೀಡಿದ್ದಾರೆ. ಪೆರೇಸಂದ್ರದ ಕಲ್ಯಾಣ ಮಂಟಪದಲ್ಲಿ ಮಾದಕ ವಸ್ತುಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದ್ದು, ಈ ವೇಳೆ ಮಾತನಾಡಿದ ಪೊಲೀಸರು ಪ್ರತಿಯೊಬ್ಬರೂ ಡ್ರಗ್ಸ್ ವಿರುದ್ಧ ಹೋರಾಟ ನಡೆಸಬೇಕು ಎಂದರು. ಮಾದಕ ವಸ್ತುಗಳ ಬಳಕೆಯಿಂದ ಭವಿಷ್ಯ ಹಾಳಾಗುವ ಜೊತೆಗೆ ಸಮಾಜದಲ್ಲಿ ಗೌರವ ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿದ್ದು ಮತ್ತಷ್ಟು ಮಂದಿಗೆ ಈ ಮಾದಕ ವಸ್ತುಗಳ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಬೇಕು ಎಂದು ಮನವಿ ಮಾಡಿದ್ರು. ಈ ವೇಳೆ 100 ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ನಗರದ ವಿವಿಧ ಲೇಔಟ್ಗಳಲ್ಲಿ ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ನಂಜನಗೂಡು ನಗರಕ್ಕೆ ಒಟ್ಟು 10 ಕೋಟಿ ರು ನೀಡಲಾಗಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ರಾಜ್ಯವನ್ನ ತಕ್ಷಣವೇ ಭೀಕರ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಮತ್ತು ಕಳೆದ 4 ತಿಂಗಳಿಂದ ತಡೆದಿರುವ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಮೈಸೂರು ಜಿಲ್ಲಾ ಸಮಿತಿಯಿಂದ ಸೋಮವಾರ ನಂಜನಗೂಡು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ತೀವ್ರ ಮಳೆ ಕೊರತೆಯಾಗಿದೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗ ಸೇರಿದಂತೆ
24 ಹೆಚ್ಚು ಜಿಲ್ಲೆಗಳು ಬರದ ತೀವ್ರತೆಯನ್ನ ಎದುರಿಸುತ್ತಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ರಾಜ್ಯದಲ್ಲಿ ವಾಡಿಕೆಗಿಂತ ಸುಮಾರು 52% ಮಳೆ ಕೊರತೆಯಾಗಿದ್ದು ಮುಂಗಾರು ಬಿತ್ತನೆ ಗಂಭೀರವಾಗಿ ಕುಂಠಿತಗೊಂಡಿದೆ. ಸುಮಾರು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಿದ್ರು. ಜುಲೈ ಮಧ್ಯಭಾಗದವರೆಗೂ ಕೇವಲ 32 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೆಸರು, ಉದ್ದು ಹಾಗೂ ಶೇಂಗಾ ಸೇರಿದಂತೆ ಹಲವು ಬೆಳೆಗಳು ವ್ಯಾಪಕವಾಗಿ ಹಾನಿಗೊಳಗಾಗಿದ್ದು ರೈತರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಎಂದರು. ತಾವು ಸಂಚಾರವನ್ನು ಮಾಡಲಿಕ್ಕೆ ರಸ್ತೆ ಫಾರ್ಮೇಷನ್ಗೆ 2ನೇ ಆಲೋಚನೆಯನ್ನು ಕೊಟ್ಟು ತದನಂತರ 2 ಕೂಡ ಕಂಪ್ಲೀಟ್ ಆಗಿದ್ಮೇಲೆ ಈ ವರ್ಷ ಬರುವಂಥ ಅನುದಾನದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಮತ್ತೊಮ್ಮೆ ನಾವು ಪಟ್ಟಣ ಪ್ರದೇಶಕ್ಕೆ ನೀಡಿ ರಸ್ತೆ ಮಾಡುವ ಮುಖೇನವಾಗಿ ತಮಗೆ ಸಂಪೂರ್ಣವಾಗಿ ಅಭಿವೃದ್ಧಿನ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸವನ್ನು ಈಗ ಮಾಡ್ತಾ ಇದ್ದೇವೆ. ಈಗಾಗಲೇ ತಾವೆಲ್ಲರೂ ಕೂಡ ಮಾತನಾಡಿ ತಮ್ಮ ಈ ಒಂದು ಭಾಗದ ಸಮಸ್ಯೆಗಳನ್ನ ತಾವೆಲ್ಲರೂ ಕೂಡ ಹೇಳ್ಕೊಂಡಿದ್ದೀರ. ಅದರಂತೆ ಖಂಡಿತವಾಗಿಯೂ ಹಂತವಾಗಿ ಎಲ್ಲವನ್ನು ಕೂಡ ಮಾಡಿಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಈಗ ತಾವು ಹಲವಾರು ವಿಚಾರಗಳನ್ನ ಅಡ್ರೆಸ್ ಮಾಡಿದ್ವಿ. ಈಗ ಇಂಜಿನಿಯರ್ ಇಲ್ಲಿ ಬಂದಿದ್ದಾರೆ ನಮ್ಮಂಥವ್ರು. ಅವರು ಹೇಳ್ತಾ ಇದ್ರು ಇಲ್ಲಿ ಕಳೆದ ಬಾರಿ ಒಂದು ರಸ್ತೆ ಡಾಂಬರ್ ರಸ್ತೆ ನಿರ್ಮಾಣ ಆಗಿದೆ, ಗುಣಮಟ್ಟ ಆಗಿರಲಿಲ್ಲ, ಅಲ್ಲಿ ಪಾಟ್ಹೋಲ್ಸ್ ಎಲ್ಲ ಬಿದ್ದಿದೆ ಅಂತ ಅವ್ರು ಹೇಳ್ತಾ ಇದ್ರು. ಇವತ್ತೇ ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಅಲ್ಲಿ ಯಾರು ಕಾಂಟ್ರಾಕ್ಟರ್ ಕೆಲಸ ಮಾಡಿದರೆ ಅದಕ್ಕೊಂದು ದುರಸ್ತಿ ಮಾಡಬೇಕು. ಅದನ್ನ ನಿಮ್ಗೊಂದು ವಾರ ಟೈಮ್ ಅಷ್ಟೆಲ್ಲ ದುರಸ್ತಿ ಆಗಬೇಕು ಮಾಡಿಸಿ ನಾನು ಫೋಟೋ ಕಳಿಸ್ಬೇಕು. ಮತ್ತೆ ನೆಕ್ಸ್ಟ್ ಸೋಮವಾರ ನಾನು ವಿಸಿಟ್ ಮಾಡ್ತೀನಿ. ಎಲ್ಲೆಲ್ಲಿ ಇವತ್ತೆಲ್ಲ ಪೂಜೆ ಮಾಡ್ತಿದ್ದೀವಿ. ಮತ್ತೆ ಆ ಪ್ಯಾಕೇಜ್ನಲ್ಲಿ ಇರುವಂಥ ಎಲ್ಲ ರಸ್ತೆಗಳು ಈ ಸುಮಾರು 7 ರಸ್ತೆಗಳು ಈ ಪ್ಯಾಕೇಜ್ನಲ್ಲಿ ಇದೆ. ಎಲ್ಲ ಶುರುವಾಗಿದ ನಂತರ ಎಲ್ಲ ಕಡೆನೂ ಕೂಡ ನಾನು ವಿಸಿಟ್ ಮಾಡ್ತೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ,
ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಗ್ರಾಮ ಪೆರೇಸಂದ್ರದಲ್ಲಿಯೇ ಭುಗಿಲೆದ್ದ ಆಕ್ರೋಶ. ಸರ್ಕಾರ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಾಲಕಿ ಮೃತಪಟ್ಟ ಆರೋಪ. ವಿದ್ಯುತ್ ಸ್ಥಗಿತಗೊಳಿಸಿರುವುದನ್ನು ಖಂಡಿಸಿ ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ರೈತರು. ಹಗಲು ರಾತ್ರಿ ಸೇರಿ 7 ಗಂಟೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯ. ಈಗಾಗಲೇ ನೀಡುತ್ತಿದ್ದ ವಿದ್ಯುತ್ ಕಡಿತಕ್ಕೆ ರೈತರ ಆಕ್ರೋಶ. ಮಹಾಕಾಳಿ ಅಮ್ಮನವರ ಆಷಾಢ ಮಾಸದ ಉತ್ಸವಗಳು ಆರಂಭ. ಪ್ರತ್ಯಂಗಿರ ಹೋಮದೊಂದಿಗೆ ಧಾರ್ಮಿಕ ಕಾರ್ಯಗಳು ಆರಂಭ. ಪ್ರತಿನಿತ್ಯ ಸಾವಿರಾರು ಮಂದಿಗೆ ಅನ್ನದಾಸೋಹ ಕಾರ್ಯಕ್ರಮ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.